ನೋಡಿ, ನಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಒಂದು ಹೆಸರನ್ನ ನಾವು ತುಂಬಾನೇ ಗೌರವದಿಂದ ಅಭಿಮಾನದಿಂದ ಹೇಳ್ತೀವಿ. ಅದು ವನರಾಜ. ಅಬ್ಬಾ, ಎಂಥ ಅಪಾರವಾದ ಶಕ್ತಿ ಅವನದು. ಆದರೆ ಅಷ್ಟೇ ಆಳವಾದ ಶಾಂತ ಸ್ವಭಾವ. ಈ ಎರಡೂ ಒಂದೇ ಕಡೆ ಸೇರೋದು ತುಂಬಾನೇ ಅಪರೂಪ. ಅವನ ಜೀವನದ ಪಯಣವನ್ನೊಮ್ಮೆ ನೋಡೋಣ ಬನ್ನಿ. ಸುಮಾರು 1968ರಲ್ಲಿ ಬಂಡೀಪುರದ ದಟ್ಟ ಕಾಡುಗಳಲ್ಲಿ ಸ್ವತಂತ್ರವಾಗಿ ಹುಟ್ಟಿದ್ದು. ಆದರೆ 1978ರಲ್ಲಿ ಅವನನ್ನು ಸೆರೆ ಹಿಡಿದ್ರು. ಅಯ್ಯೋ ಪಾಪ ಅನ್ಕೋಬೇಡಿ, ಯಾಕಂದ್ರೆ ಅದು ಅವನ ಜೀವನದ ಅಂತ್ಯ ಆಗಿರಲಿಲ್ಲ. ಬದಲಿಗೆ ಅವನ ದಂತಕಥೆ ಶುರುವಾಗಿದ್ದೆ ಅಲ್ಲಿಂದ. ಇವತ್ತು ನಮ್ಮ ಬನ್ನೇರುಘಟ್ಟದಲ್ಲಿ ಎಲ್ಲರೂ ಗೌರವಿಸೋ ಒಬ್ಬ ಹಿರಿಯನಾಗಿ ಆರಾಮಾಗಿದ್ದಾನೆ. ಸರಿ, ಹಾಗಾದ್ರೆ ಅವನ ಜೀವನದ ಅತಿ ಮುಖ್ಯವಾದ ಭಾಗವನ್ನ ನೋಡೋಣ. ಅದೇ ಕುಮ್ಕಿಯಾಗಿ ಅವನು ಮಾಡಿದ ಸೇವೆ. ಇದು ಸುಮ್ಮನೆ ಯಾವುದೋ ಒಂದು ಕೆಲಸ ಅಲ್ಲ. ಇದಕ್ಕೆ ಬರೀ ಶಕ್ತಿ ಇದ್ರೆ ಸಾಲದು, ಅಪಾರವಾದ ಬುದ್ಧಿವಂತಿಕೆ ಬೇಕು, ಜೊತೆಗೆ ಎದೆಗಾರಿಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸೇವಾ ಮನೋಭಾವ ಬೇಕು. ವನರಾಜನ ಕೆಲಸಗಳು ಎಂಥವು ಗೊತ್ತಾ? ಅರಣ್ಯ ಇಲಾಖೆಯ ಅತ್ಯಂತ ಕಠಿಣ ಕಾರ್ಯಾಚರಣೆಗಳಲ್ಲಿ ಜೊತೆಗಿರ್ತಿದ್ದ. ತುಂಬಾನೇ ಅಪಾಯಕಾರಿ, ತೊಂದರೆ ಕೊಡುವ ಕಾಡಾನೆಗಳನ್ನು ಹಿಡಿಯೋದ್ರಲ್ಲಿ ಎತ್ತಿದ ಕೈ. ಅಷ್ಟೇ ಅಲ್ಲ, ದಾರಿ ತಪ್ಪಿ ಬಂದ ಆನೆಗಳನ್ನು ತುಂಬಾನೇ ಸೌಮ್ಯವಾಗಿ ಅವುಗಳ ಮನೆಗೆ ಅಂದ್ರೆ ಕಾಡಿಗೆ ವಾಪಸ್ ಕಳಿಸ್ತಿದ್ದ. ಪ್ರತಿಯೊಬ್ಬ ಹೀರೋ ಜೀವನದಲ್ಲೂ ಒಂದು ದೊಡ್ಡ ಪರೀಕ್ಷೆ ಬರುತ್ತೆ ಅಲ್ವಾ? ವನರಾಜನ ಜೀವನದಲ್ಲೂ ಬಂತು. ಅದೇ ಕುಖ್ಯಾತ ರೌಡಿ ರಂಗನ ಜೊತೆಗಿನ ಮುಖಾಮುಖಿ. ಆ ಒಂದೇ ಒಂದು ಘಟನೆ ಅವನನ್ನ ಕೇವಲ ಒಬ್ಬ ಕುಮ್ಕಿಯಿಂದ ಒಂದು ದಂತಕಥೆಯಾಗಿ ಮಾಡಿಬಿಡ್ತು. ಆ ಕಾಲದಲ್ಲಿ ರೌಡಿ ರಂಗ ಅನ್ನೋ ಕಾಡಾನೆ ಅಂದ್ರೆ ಎಲ್ರಿಗೂ ನಡುಕ. ಯಾಕಂದ್ರೆ ಅವನು ಯಾವಾಗ ಹೇಗ್ ದಾಳಿ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬೇರೆ ಯಾವ ಆನೆಗೂ ಅವನ ಮುಂದೆ ನಿಲ್ಲೋ ಧೈರ್ಯ ಇರಲಿಲ್ಲ. ಆದರೆ ಅವನನ್ನ ಎದುರಿಸೋಕಂತ ಮುಂದೆ ಬಂದಿದ್ದು ಒಬ್ಬನೇ ಒಬ್ಬ, ಅದು ನಮ್ಮ ವನರಾಜ. ಹಬ್ಬಬ್ಬ, ಅದು ನಿಜಕ್ಕೂ ಎರಡು ದೈತ್ಯರ ನಡುವಿನ ಯುದ್ಧವೇ ಸರಿ. ಒಂದು ಕಡೆ ವನರಾಜನ ಶಾಂತ ಸಂಯಮದ ಶಕ್ತಿ, ಅವನಿಗೆ ಸಿಕ್ಕಿದ್ದ ಕುಮ್ಕಿ ಶಿಸ್ತು. ಇನ್ನೊಂದು ಕಡೆ ರಂಗನ ಪಳಗದ ಕಾಡು ಕೋಪ. ಕೊನೆ ಗೆದ್ದಿದ್ಯಾವುದು ಗೊತ್ತಾ? ವನರಾಜನ ಸಂಯಮ. ಅವನ ಶಾಂತ ಸ್ವಭಾವವೇ ರಂಗನ ಕೋಪಕ್ಕೆ ತಕ್ಕ ಉತ್ತರ ಕೊಡ್ತು. 16 ವರ್ಷಗಳ ಕಾಲ ಹೀಗೆ ಕಠಿಣ ಸೇವೆ ಮಾಡಿದ ಮೇಲೆ ಈಗ ವನರಾಜ ವಿಶ್ರಾಂತಿ ತಗೊಳ್ತಿದ್ದಾನೆ. ತಾನು ಸಂಪಾದಿಸಿದ ಶಾಂತಿಯನ್ನ ಅನುಭವಿಸ್ತಿದ್ದಾನೆ. ಒಬ್ಬ ಹಿರಿಯನಿಗೆ, ಒಬ್ಬ ಮುಖ್ಯಸ್ಥನಿಗೆ ಸಿಗಬೇಕಾದ ಗೌರವ, ಘನತೆ ಎಲ್ಲವೂ ಅವನಿಗೆ ಸಿಗ್ತಿದೆ. ಅವನ ಕಥೆ ಇಲ್ಲಿಗೆ ಮುಗಿಯಲ್ಲ. ಅವನ ಪರಂಪರೆ ಮುಂದುವರಿತಾನೇ ಇದೆ. ನಮ್ಮ ಬನ್ನೇರುಘಟ್ಟದಲ್ಲಿರೋ ವನಶ್ರೀ ಮತ್ತು ವನಿತಾ ಅನ್ನೋ ಆನೆಗಳು ಇವನ ಮಕ್ಕಳೇ. ನೋಡಿದ್ರಾ ಆ ಶಕ್ತಿಶಾಲಿ ಕುಮ್ಕಿಯ ಇನ್ನೊಂದು ಮುಖವನ್ನ? ಒಬ್ಬ ಅಪ್ಪನಾಗಿ ಅವನ ಪ್ರೀತಿ ಇಲ್ಲೇ ನಮ್ಮ ಪಾರ್ಕ್ನಲ್ಲೇ ಜೀವಂತವಾಗಿದೆ. ಸುಮಾರು 60 ವರ್ಷ. ಸುಮ್ಮನೆ ಯೋಚನೆ ಮಾಡಿ, 60 ವರ್ಷ ಅಂದ್ರೆ ಎಷ್ಟು ದಶಕಗಳ ಇತಿಹಾಸ, ಎಷ್ಟೊಂದು ಅನುಭವ, ಅದೆಷ್ಟೋ ಕತೆಗಳು ಈ ಒಂದೇ ಜೀವನದಲ್ಲಿ ಅಡಗಿವೆ ಅಲ್ವಾ? ಸರಿ, ಇದು ಅವನ ಅಧಿಕೃತ ದಾಖಲೆ. ಏಷ್ಯನ್ ಆನೆ 1968ರಲ್ಲಿ ಬಂಡೀಪುರದಲ್ಲಿ ಹುಟ್ಟಿದ್ದು, ಗಂಡು. ಈಗ ನಮ್ಮ ಬನ್ನೇರುಘಟ್ಟದಲ್ಲಿದ್ದಾನೆ. ಹೌದು, ಈ ಮಾಹಿತಿ ಎಲ್ಲ ಸರಿನೇ. ಆದ್ರೆ ಇದು ಬರೀ ಹೊರಗಿನ ಚೌಕಟ್ಟಷ್ಟೇ. ಇದ್ರೊಳಗಿರೋ ನಿಜವಾದ ಕತೆ ಇದೆಯಲ್ಲ, ಅದು ಇದಕ್ಕಿಂತ ಎಷ್ಟೋ ಪಟ್ಟು ಶ್ರೀಮಂತವಾಗಿದೆ. ಹೌದು, ಈಗ ಎಲ್ಲ ಕಠಿಣ ಕೆಲಸಗಳಿಂದ ನಿವೃತ್ತಿ ಪಡೆದು ನಮ್ಮ ಅರಣ್ಯ ಇಲಾಖೆಯ ಆರೈಕೆಯಲ್ಲಿ ತುಂಬಾನೇ ಗೌರವಯುತವಾದ ಶಾಂತವಾದ ಜೀವನವನ್ನು ನಡೆಸ್ತಿದ್ದಾನೆ. ಇದು ಅವನು ತನ್ನ ಸುದೀರ್ಘ ಸೇವೆಗಾಗಿ ಪಡೆದ ಪ್ರತಿಫಲ, ಒಂದು ಗೌರವ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ. ಅವನ ಆ ವಯಸ್ಸಾದ ಕಣ್ಣುಗಳನ್ನು ನೋಡಿದ್ರೆ ಅವುಗಳೊಳಗೆ ಎಂತೆಂಥ ಕಥೆಗಳು ಅಡಗಿರ್ಬೋದು ಅಂತ ಅನಿಸ್ವಲ್ವಾ? ಬರೀ ಒಂದು ಪ್ರಾಣಿ ಅಂತ ನೋಡೋ ಬದಲು ಅದು ತನ್ನ ಜೀವನದಲ್ಲಿ ಹೊತ್ತು ಸಾಗುತ್ತಿರುವ ನೆನಪುಗಳ ಬಗ್ಗೆ ಯೋಚನೆ ಮಾಡಿದರೆ ಅದರ ಘನತೆ ನಮಗೆ ಅರ್ಥ ಆಗುತ್ತೆ.